ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವ್ಲಾಗ್ ತುಂಬ ಸ್ಪೆಷಲ್, ಯಾಕಂದರೆ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ ಆಗಿರುತ್ತೆ. ನಾನು ನಿಮ್ಗೆ ತೋರಿಸ್ದಂಗೆ ಟೈಮ್ 12:30 ಅಂದರೆ ಥರ್ಸ್ಡೇ ನೈಟ್ ಆಗಿರುತ್ತೆ. ಇದು ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನವೇ ಎಲ್ಲನೂ ಪ್ರಿಪೇರ್ ಮಾಡ್ಕೊಳ್ಬೇಕಾಗುತ್ತೆ. ಯಾಕೆಂದರೆ ನಾನು ಪ್ರತಿ ವರ್ಷ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡೋದ್ರಿಂದ ಹಿಂದಿನ ನೈಟ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ಅಷ್ಟಿಗೆ ಪೂಜೆ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ತಿಂಡಿಗಳೆಲ್ಲ ಹಿಂದಿನ ದಿನವೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಈಗ ನಾನು 12:30ಗೆ ಬಾಗಿಲು ಎಲ್ಲ ತೊಳೆದು ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಮನೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಅದಾದಮೇಲೆ ಲಕ್ಷ್ಮಿಗೆ ರೆಡಿ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ದೇವ್ರ ಮನೆ ಅಂದರೆ ನಾನು ಪೂಜಾ ಸಾಮಾನೆಲ್ಲ ನಾನು ಈವ್ನಿಂಗೆ ಎಲ್ಲನೂ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೆ. ಈಗ ಅರಿಶಿನ ಕುಂಕುಮ ಎಲ್ಲ ಫೋಟೋಗೆ ಹಚ್ಕೊಳ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ ಮಲಗಿದ್ರು, ಅಂದರೆ ಒಂದು 2 to 3 hours ಅವರು ರೆಸ್ಟ್ ಮಾಡಿ ಲಕ್ಷ್ಮಿಗೆ ಅಲಂಕಾರ ಮಾಡೋ ಟೈಮ್ಗೆ ಅವರು ಕೂಡ ಜಾಯ್ನ್ ಆಗ್ತಾರೆ. ನನ್ನ ಮಗ ಇರಲಿಲ್ಲ, ನಮ್ಮಮ್ಮ ಮನೆಗೆ ಹೋಗಿದ್ದ. ಪ್ರತಿ ವರ್ಷ ನಮ್ಮ ಅತ್ತೆ ಮಾವ ಎಲ್ಲರೂ ಇರ್ತಾಯಿದ್ರು. ಸೊ ಈ ವರ್ಷ ಅವ್ರನ್ನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೆ. ಯಾಕಂದರೆ ಇಷ್ಟು ವರ್ಷ ಅವ್ರ ಜೊತೆಗೆ ಹಬ್ಬ ಮಾಡಿ ಈ ವರ್ಷ ಅವರು ಇಲ್ಲ ಅನ್ನೋ ಒಂದು ಮಿಸ್ಸಿಂಗ್ ಫೀಲ್ ಇರ್ತಿತ್ತು. ಏನಕ್ಕೆ ಇರಲಿಲ್ಲ ಅಂದರೆ ನಾವು ಊರಲ್ಲಿ ಮನೆ ಕಟ್ಟಿಸ್ತಾ ಇದ್ದೀವಿ, ಸೊ ಅಲ್ಲಿ ನೋಡ್ಕೊಳ್ಬೇಕಾಗಿತ್ತು. ಅದಕ್ಕೋಸ್ಕರ ಈ ವರ್ಷ ಅವರು ಹಬ್ಬಕ್ಕೆ ಬರೋಕ್ಕಾಗಿಲ್ಲ. ಮುಂದಿನ ವರ್ಷದಿಂದ ಇಲ್ಲಿ ಹಬ್ಬ ಮಾಡೋದ ಅಥವಾ ಊರಲ್ಲಿ ಹಬ್ಬ ಮಾಡೋದ ನೋಡಬೇಕು. ಸೊ ನೆಕ್ಸ್ಟ್ ವರ್ಷ ಫಸ್ಟ್ ಶೋರ್ ಅವ್ರ ಜೊತೆನೇ ಹಬ್ಬ ಮಾಡೋದು. ಆ್ಯಂಡ್ ಆಲ್ಸೋ ಪ್ರತಿ ವರ್ಷ ನಮ್ಮ ಅತ್ತೆನೇ ನನಗೆ ತಿಂಡಿಗಳೆಲ್ಲ ದೇವ್ರ ಮುಂದೆ ಇಡೋಕ್ಕೆ ತಿಂಡಿಗಳೆಲ್ಲ ಮಾಡಿಕೊಡ್ತಾ ಇದ್ದಿದ್ದು. ಈ ವರ್ಷ ನಮ್ಮ ಮಮ್ಮಿ ಮತ್ತು ನಮ್ಮ ಚಿಕ್ಕಮ್ಮ ಸೇರಿ ಮಾಡಿಕೊಟ್ಟಿದ್ದಾರೆ. ಒಬ್ಬಟ್ಟೆಲ್ಲ ನಾನೇ ಮಾಡ್ಕೊಂಡಿದ್ದೆ. ಬೆಳಗ್ಗೆ ಊಟಕ್ಕೆ ಮಮ್ಮಿ ಬಂದಮೇಲೆ ನಾನು ಮಮ್ಮಿ ಇಬ್ಬರು ಸೇರಿ ಮಾಡಿಕೊಳ್ಬೇಕು. ಈಗ ದೇವ್ರಿಗೆ ಏನೇನು ಬೇಕು ತಿಂಡಿಗಳೆಲ್ಲ ಮಾಡಿ ರೆಡಿ ಇದೆ. ಆ್ಯಂಡ್ ಆಲ್ಸೋ ಎಲ್ಲನೂ ನಾನು ನನ್ನ ಹಸ್ಬೆಂಡ್ ಹೋಗಿ ಥರ್ಸ್ಡೇ ಆಫ್ಟರ್ನೂನೇ ಎಲ್ಲ ತೊಗೊಂಡು ಬಂದಿದ್ವಿ. ತುಂಬ ಚೆನ್ನಾಗಿ ಸಿಕ್ತು ಹೂವು ಎಲ್ಲ. ಸೊ ತೊಗೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಈಗ ನನ್ನ ಹಸ್ಬೆಂಡು ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಅವರು ಕೂಡ ಪ್ರಿಪೇರ್ ಮಾಡೋಕ್ಕೆ ಅಲಂಕಾರ ಮಾಡೋಕ್ಕೆ ಎಲ್ಲ ಅಲಂಕಾರ ಎಲ್ಲ ನನ್ನ ಹಸ್ಬೆಂಡೇ ಮಾಡಿಕೊಡೋದು. ಅಂದರೆ ಹಿಂದೆ ಡೆಕೋರೇಷನ್ ರೆಡಿ ಮಾಡೋದು ಎಲ್ಲ ಅವರೇ ಮಾಡಿಕೊಡ್ತಾರೆ. ಸೊ ನಾನೇನಿದ್ರು ಲಕ್ಷ್ಮಿಗೆ ಅಲಂಕಾರ ಮಾಡಿ ಸ್ಯಾರಿ ಡ್ರೇಪ್ ಮಾಡಿಕೊಡ್ಬೇಕು. ಆ್ಯಂಡ್ ಆಲ್ಸೋ ಈಗ ಸ್ಯಾರಿ ಎಲ್ಲ ಡ್ರೇಪ್ ಮಾಡೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಡ್ರೇಪ್ಗೆ ಅಂದರೆ ಪ್ರಿಪ್ಲೇಟ್ ಮಾಡಿ ಇಟ್ಕೊಂಡ್ರೆ ಬೇಗ ಬೇಗ ಎಲ್ಲ ಮಾಡ್ಕೊಳ್ಬೋದಲ್ಲ. ಸೊ ಅದಕ್ಕೋಸ್ಕರ ಈ ಸಲ ದೇವ್ರಿಗೆ ಅಂತ ಹೇಳಿ ನಾನು ಕಾಫಿ ಬ್ರೌನ್ ಕಲರ್ ಸ್ಯಾರಿನ ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ನನಗೆ ಪರ್ಟಿಕ್ಯುಲರಾಗಿ ಈ ಸ್ಯಾರಿ ತುಂಬ ಇಷ್ಟ ಆಗಿತ್ತು. ದೇವ್ರಿಗೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಂತ ಅನ್ನಿಸ್ತಿತ್ತು. ಆ್ಯಂಡ್ ಆಲ್ಸೋ ನಾನು ಒಂದು ಶಾರ್ಟ್ಸ್ ಕೂಡ ಅಪ್ಲೋಡ್ ಮಾಡಿದೆ. ನನಗೂ ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಸೊ ಥ್ಯಾಂಕ್ ಯು ಸೋ ವೆರಿ ಮಚ್. ಆ್ಯಂಡ್ ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ನೀವು ಕೂಡ ನನಗೆ ಕಾಮೆಂಟ್ ಮಾಡಿ. ಯಾರೆಲ್ಲ ನಿಮ್ಮನೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ವರಮಹಾಲಕ್ಷ್ಮಿ ಅಂತ ಕೂಡ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ ಆ್ಯಂಡ್ ತುಂಬ ಸಪೋರ್ಟ್ ಮಾಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೂಡ ಮಾಡಿ. ಸೊ ಈಗ ಸ್ಯಾರಿ ಪ್ರೀಪ್ಲೇಟಿಂಗ್ ಎಲ್ಲ ಕಂಪ್ಲೀಟ್ ಆಯಿತು. ಈಗ ಜಸ್ಟ್ ಅದನ್ನೆಲ್ಲ ಫೋಲ್ಡ್ ಮಾಡಿ ಎತ್ತಿಟ್ಟು ನೆಕ್ಸ್ಟ್ ದೇವ್ರಿಗೆ ಅಲಂಕಾರ ಅಂದರೆ ಮುಖವಾಡಕ್ಕೆ ರೆಡಿ ಮಾಡ್ಕೊಳ್ಬೇಕು. ಸೊ ಅದನ್ನೆಲ್ಲ ಮಾಡ್ಕೊಳ್ಳೋಣ. ನಾನು ಅದು ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ರೆಕಾರ್ಡ್ ಆಗ್ತಿದೆ ಅಂತ ಅಂದ್ಕೊಂಡಿದ್ದೆ, ನೋಡಿದ್ರೆ ಅದು ಆಫ್ ಆಗೋಗಿದೆ. ಸೊ ಸಾರಿ, ನನಗದು ಯಾವುದೇ ಕ್ಲಿಪ್ಪಿಂಗ್ಸ್ ಕೂಡ ಇಲ್ಲ. ನನ್ನ ಹತ್ರ ಇರೋ ಕ್ಲಿಪ್ಪಿಂಗ್ಸ್ಗಳನ್ನೇ ಆ್ಯಡ್ ಮಾಡಿ ಇದು ವ್ಲಾಗ್ ಮಾಡಿರ್ತೀನಿ. ಯಾಕೆಂದರೆ ನನಗೆ ಈವ್ನಿಂಗ್ ಕೂಡ ಅಷ್ಟೇ ಅರಿಶಿನ ಕುಂಕುಮಕ್ಕೆ ಬಂದಿದ್ದರು, ಅವಾಗೂ ಕ್ಲಿಪ್ಪಿಂಗ್ಸ್ಗಳು ತೊಗೊಳಕ್ಕಾಗಿಲ್ಲ. ಆ್ಯಂಡ್ ಆಲ್ಸೋ ನಾನು ಅವ್ರ ಮನೆಗೆಲ್ಲ ಹೋಗಿ ಬಂದು ಅರಿಶಿನ ಕುಂಕುಮ ಎಲ್ಲ ತೊಗೊಂಡು ಬಂದಿದ್ದು, ಅದು ಯಾವುದೂ ಕ್ಲಿಪ್ಪಿಂಗ್ಸ್ಗಳಿಲ್ಲ. ಸೊ ಇರೋದನ್ನೆಲ್ಲ ನಾನು ಆ್ಯಡ್ ಮಾಡಿ ವ್ಲಾಗ್ ಮಾಡಿದ್ದೀನಿ. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಫೈನಲಿ ನಮ್ಮನೆ ಲಕ್ಷ್ಮಿದು ಫೈನಲ್ ಕ್ಲಿಪ್ಪಿಂಗ್ ವಿಡಿಯೋ ತೊಗೊಂಡಿದ್ದೀನಿ. ಈ ಥರ ರೆಡಿ ಮಾಡಿ ಪ್ಲೇಟ್ಸ್ ಎಲ್ಲ ಅರೇಂಜ್ ಮಾಡಿದ್ವಿ. ಆ್ಯಂಡ್ ಈ ಹಬ್ಬದಲ್ಲಿ ದೇವ್ರನ್ನ ನೋಡೋದೇ ಒಂದು ಚೆಂದ. ನಮ್ಮನೆದೇ ಅಂತ ಅಲ್ಲ, ನಾನು ಹೋಗಿದ್ನಲ್ಲ ಅರಿಶಿನ ಕುಂಕುಮ ತೊಗೊಳಕ್ಕೆ, ಎಲ್ಲರ ಮನೇಲೂ ಅಷ್ಟೇ ಅಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ದೇವ್ರುಗಳು. ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ಎಲ್ಲರೂ ಕೂಡ. ಸೊ ಈಗ ನಾನು ಕೂಡ ಪೂಜೆ ಎಲ್ಲ ಮಾಡ್ಕೊಳ್ಳೋಕ್ಕೆ ಸ್ಯಾರಿ ಎಲ್ಲ ವೇರ್ ಮಾಡ್ಕೊಂಡು ಬಂದೆ. ನಾನು ನನ್ನ ಹಸ್ಬೆಂಡ್ ಇಬ್ಬರು ಸೇರಿ ಪೂಜೆ ಮಾಡಿದ್ದು. ಈಗ ನಂದೊಬ್ಳದೇ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ, ಯಾಕಂದರೆ ನನ್ನ ಹಸ್ಬೆಂಡ್ ನಂದು ವಿಡಿಯೋನ ಕ್ಯಾಪ್ಚರ್ ಮಾಡಿದ್ದಾರೆ. ಆ್ಯಂಡ್ ಆಲ್ಸೋ ತುಂಬ ನೆಮ್ಮದಿಯಾಗಿ ಪೂಜೆ ಮಾಡಿದ್ದಾಯಿತು. ಪೂಜೆ ಎಲ್ಲ ಮುಗಿಸಿ ಊಟಕ್ಕೆ ನಾನು ಒಬ್ಬಟ್ಟು, ಬೀನ್ಸ್ ಪಲ್ಯ, ಕಾಳುಗೊಜ್ಜು, ಅನ್ನ, ಒಬ್ಬಟ್ಟು ಸಾಂಬಾರು
ಎಲ್ಲ ಮಾಡಿದ್ವಿ. ಊಟನೂ ತುಂಬ ಚೆನ್ನಾಗಿತ್ತು. ಊಟ ಎಲ್ಲ ಮುಗಿಸಿ ಆ್ಯಂಡ್ ಆಲ್ಸೋ ಎಲ್ಲರ ಮನೆಗೂ ಕರೆಯೋಕ್ಕೆ ಹೋಗಿದ್ದೆ. ಎಲ್ಲರನ್ನೂ ಕರೆದು ಬಂದು ಈವ್ನಿಂಗ್ ಎಲ್ಲರೂ ಬರ್ತಾರೆ ಅಲ್ವಾ ಮನೆಗೆ. ಸೊ ಅವರು ಎಲ್ಲರೂ ಬಂದಮೇಲೆ ನಾನು ಅವ್ರ ಮನೆಗಳಿಗೆಲ್ಲ ಹೋಗಿ ಅರಿಶಿನ ಕುಂಕುಮ ತೊಗೊಂಡು ಬಂದಿದ್ದಾಯಿತು. ಈ ಹಬ್ಬ ನನಗೆ ಪರ್ಟಿಕ್ಯುಲರ್ ಏನಕ್ಕೆ ಫೇವ್ರೇಟು ಅಂತ ಹೇಳಿದ್ರೆ, ಇದನ್ನು ನಾವು ಮದುವೆ ಆಗಿ ಬಂದಾಗಿಂದ ಸ್ಟಾರ್ಟ್ ಮಾಡಿದ್ದು. ನನ್ನ ಅಮ್ಮ ಮನೇಲಿ ಮಾಡ್ತಾಯಿದ್ರು, ನನ್ನ ಹಸ್ಬೆಂಡ್ ಮನೇಲಿ ನಾನು ಬಂದಮೇಲೆ ಅಂತಲೇ ಸ್ಟಾರ್ಟ್ ಮಾಡಿದ್ದು. ಎವ್ರಿ ಇಯರ್ ನನಗೆ ಅಂದರೆ ನಾನೇ ಅಲಂಕಾರ ಮಾಡಿ ನಾನೇ ಮಾಡೋದ್ರಿಂದ ನನಗೆ ತುಂಬ ಇಷ್ಟ. ಅಂದರೆ ನನ್ನ ಹಸ್ಬೆಂಡು ಅದಕ್ಕೆ ಸಪೋರ್ಟ್ ಮಾಡ್ತಾರೆ ಆ್ಯಂಡ್ ನಮ್ಮ ಅತ್ತೆ ಮಾವನೂ ಕೂಡ ಹೆಲ್ಪ್ ಮಾಡ್ತಾಯಿದ್ರು. ಎಷ್ಟು ಚೆನ್ನಾಗಿರ್ತಿತ್ತು ಅಂದರೆ ಇದನ್ನೇ ನಾವು ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದಿದ್ದು. ಸೊ ಅದಕ್ಕೆ ಇದು ನನಗೆ ಪರ್ಸ್ನಲ್ ಫೇವ್ರೇಟ್ ಹಬ್ಬ. ಸೊ ಇದಾಗಿತ್ತು ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬ. ಹೇಗಿತ್ತು ಅಂತ ನೀವು ಕೂಡ ನನಗೆ ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ದರೆ ಪ್ಲೀಸ್ ಡೂ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.